ಎಲ್ಲರಿಗೂ ಶರಣಾರ್ಥಿಗಳು. ಆಧುನಿಕ ವೈದ್ಯ ವಿಜ್ಞಾನ ಮನುಷ್ಯನ ಶರೀರದ ನಿಖರ ಒಳರಚನೆಯನ್ನು ಯಾವಾಗ ಕಂಡುಹಿಡಿಯಿತು ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಅನಾಟಮಿ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಒಂದು ವಿಜ್ಞಾನವಾಗಿ ಶುರುವಾಗಿ ವೈದ್ಯರು ಯಕೃತ್ತು, ಹೃದಯ, ಕೀಲುಗಳನ್ನು ಅಧಿಕೃತವಾಗಿ ಅಧ್ಯಯನ ಮಾಡತೊಡಗಿದ್ದು ಯಾವ ಶತಮಾನದಲ್ಲಿ? ಸಾಮಾನ್ಯವಾಗಿ ಇತಿಹಾಸದ ಪುಸ್ತಕಗಳು ಹೇಳುವ ಉತ್ತರ 15 ಅಥವಾ 16ನೇ ಶತಮಾನ, ಹೌದಲ್ಲವೇ? ಆದರೆ ನಾನಿವತ್ತು ನಿಮಗೊಂದು ರೋಮಾಂಚಕಾರಿ ಸತ್ಯ ಹೇಳಲಿದ್ದೇನೆ. ಇಂದಿನ ಅತ್ಯಾಧುನಿಕ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿಗಳು ನಮಗೆ ತಿಳಿಸುತ್ತಿರುವ ದೇಹದ ಅನೇಕ ಸೂಕ್ಷ್ಮ ಸತ್ಯಗಳನ್ನು ಬರೋಬ್ಬರಿ 800 ವರ್ಷಗಳ ಹಿಂದೆಯೇ, ಅಂದರೆ 12ನೇ ಶತಮಾನದಲ್ಲೇ ನಮ್ಮ ಚಿನ್ಮಯ ಜ್ಞಾನಿ ಶ್ರೀ ಚನ್ನಬಸವಣ್ಣರವರು ತಮ್ಮ ಘಟಚಕ್ರದಲ್ಲಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ವಿಜ್ಞಾನ ಲೋಕವಿನ್ನೂ ತೊಟ್ಟಿಲಲ್ಲಿ ಕೈಕಾಲು ಬಡಿಯುತ್ತಿದ್ದ ಆ ಕಾಲದಲ್ಲೇ ನಮ್ಮ ಶರಣರ ಜ್ಞಾನದ ಸೂರ್ಯ ಅಷ್ಟೊಂದು ಎತ್ತರಕ್ಕೆ ಜಿಗಿದು ಜಗತ್ತಿಗೆ ಅರಿವಿನ ಬೆಳಕು ಚೆಲ್ಲಿದ್ದು ನಿಜಕ್ಕೂ ಒಂದು ಅಚ್ಚರಿ. ಇಲ್ಲಿನ ಸತ್ಯಗಳನ್ನು ತಿಳಿಯುವ ಮುನ್ನ ಅರಿವಿನ ಮೇರು ಶ್ರೀ ಚನ್ನಬಸವಣ್ಣನವರ ಆ ಅಮೂಲ್ಯ ವಚನವನ್ನು ಒಮ್ಮೆ ಸಾವಧಾನವಾಗಿ ಆಲಿಸೋಣ. ಮನುಷ್ಯರು ತಮ್ಮ ಅಂಗುಲದಲ್ಲಿ 96 ಅಂಗುಲ ಪ್ರಮಾಣ, 8 ಗೇಣು ಉದ್ದ, 4 ಗೇಣು ಅಗಲ, 3 ಕೋಟಿ ರೋಮದ್ವಾರಗಳು, 32 ಮೊಳ ಹಿರಿಕರಳುಗಳು, 92 ಸಂಧುಗಳು, 70 ಹಿರಿಯ ಎಲುಬುಗಳು, 81 ಘಳಗಾಳಗಿ, 4 ಫಲುರುಧಿರ, 360 ಫಲಮಾಂಸ, ಪಡಿ ಪೈತ್ಯ, ಪಾವು ಶ್ಲೇಷ್ಮ, ಪಾವು ಶುಕ್ಲ, ಇವಿಷ್ಟರಿಂದ ಕೂಡಿದ್ದು ಈ ಶರೀರ. ಈ ಎಲ್ಲವೂ ಜಡ. ಇವಕ್ಕಿನ್ನೂ ಜೀವನು ಸಾಕ್ಷಿಯಾಗಿದ್ದು ಕಾರಣ ಕೊರತೆ ಹುಟ್ಟಿ ಮನುಷ್ಯ ಆಕಾರವಾಯಿತು. ಜೀವಕ್ಕೆ ಪರಬ್ರಹ್ಮನೇ ಸಾಕ್ಷಿಯಾಗಿ ಸಕಲ ಭೂತಗಳಲ್ಲಿದ್ದನು. ಈ ಶರೀರದಲ್ಲಿ 96 ತತ್ವಗಳುಂಟು. ಅವುಗಳು ಯಾವುವೆಂದರೆ: ಬಾಗಿಲು 9, ವಚನಗಳು 5, ಅಂತಃಕರಣಗಳು 4, ಪೃಥಿವಿ, ಅಪ್ಪು, ತೇಜ, ವಾಯು, ಆಕಾಶ ಸಂಬಂಧಗಳು 25, ನಾಡಿಗಳು 10, ಧಾತುಗಳು 7, ರಾಗಗಳು 8, ಆಧಾರ 6, ಮಂಡಲಗಳು 3, ಗುಣಗಳು 3, ಅವಸ್ಥೆಗಳು 5. ಅಲ್ಲಿದ್ದ ತತ್ವಗಳು 96. ಬಹುಶಃ ಜಗತ್ತಿನ ಮೊದಲ ವೈದ್ಯಕೀಯ ಸಾಲುಗಳಿವು. ನಮ್ಮ ಹಿರಿಯರಿಗೆ ದೇಹ ಕೇವಲ ಉದರ ಪೋಷಿಸುವ ಮಾಂಸದ ತುತ್ತಾಗಿರಲಿಲ್ಲ. ಸೃಷ್ಟಿಕರ್ತ ಗರ್ಭದಲ್ಲಿ ರೂಪಿಸಿದ ವಿಸ್ಮಯಗಳ ಭಂಡಾರವಾದ ಘಟ, ಅಂದರೆ ಮಡಿಕೆಯಾಗಿತ್ತು. ಗಮನಿಸಿ, ಶ್ರೀ ಚೆನ್ನಬಸವಣ್ಣನವರು ಹೇಳುವಂತೆ ಯಾವುದೇ ಮನುಷ್ಯನ ದೇಹವಾದರೂ ಆತನದೇ ಬೆರಳಿನ, ಅಂದರೆ ಅಂಗುಲದ ಅಳತೆಯಲ್ಲಿ 96 ಅಂಗುಲ ಇರುತ್ತದೆ. ಹಾಗೆಯೇ 8 ಗೇಣು ಉದ್ದ ಹಾಗೂ ಕೇವಲ 4 ಗೇಣು ಅಗಲವಿರುತ್ತದೆ. ಇದನ್ನೊಮ್ಮೆ ಪರೀಕ್ಷಿಸಿ ನೋಡಿ, ಇದು ಸತ್ಯವೆಂದು ನಿಮಗೆ ತಿಳಿಯುತ್ತದೆ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕೂದಲೆಳೆಯ ಕುಳಿಯನ್ನು 3 ಕೋಟಿ ರೋಮದ್ವಾರಗಳಿವೆ ಎನ್ನುತ್ತಾರೆ ಅವರು. ಆಧುನಿಕ ಸ್ಕ್ಯಾನರ್ಗಳು ಕೂಡ ಇದು 3 ರಿಂದ 5 ಕೋಟಿ ಇರಬಹುದೆಂದು ಅಂದಾಜಿಸುತ್ತವೆ. ಕರುಳನ್ನು ಅವರು 32 ಮೊಳ ಎಂದರು. ಇಂದಿನ ವಿಜ್ಞಾನವು ಸಣ್ಣ ಹಾಗೂ ದೊಡ್ಡ ಕರುಳುಗಳ ಅಳತೆಯನ್ನು ಇದೇ ಲೆಕ್ಕದ ಆಸುಪಾಸಿನಲ್ಲೇ ನೀಡುತ್ತದೆ. ಜೊತೆಗೆ ದೇಹದ ಪ್ರಮುಖ 70 ಹಿರಿಯ ಎಲುಬುಗಳ ಕುರಿತ ಅಂದಿನ ವಿಭಾಗೀಕರಣ ಅಚ್ಚರಿ ತರಿಸುವಂಥದ್ದೇ. ಇಲ್ಲಿ ಬರುವ ಅತ್ಯಂತ ಬೆರಗಿನ ವಿಚಾರ ನಾನೀಗ ಹೇಳಬೇಕು. 16ನೇ ಶತಮಾನದಲ್ಲಿ ವಿಲಿಯಂ ಹಾರ್ವೆಯವರು ರಕ್ತ ಪರಿಚಲನೆಯನ್ನು ವಿವರಿಸಿ ಜಗದ್ವಿಖ್ಯಾತರಾದರು. ಆದರೆ ಅದಕ್ಕೂ ಮುನ್ನ ಶ್ರೀ ಚೆನ್ನಬಸವಣ್ಣನವರು 81 ಘಳಘಾಳಗಿ, ಅಂದರೆ ರಕ್ತನಾಳ, 4 ಫಲುರುಧಿರ ಎಂದು ಬರೆದರು. ರುಧಿರ ಎಂದರೆ ರಕ್ತ. ನಮ್ಮಲ್ಲಿ 4 ಬಗೆಯ ರಕ್ತವಿದೆ ಎಂದು ಆ ಕಾಲದಲ್ಲೇ ಅರುಹಿದ್ದರವರು. ತದನಂತರ 1901ರಲ್ಲಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಎ, ಬಿ, ಎಬಿ ಮತ್ತು ಒ ಎನ್ನುವ ರಕ್ತದ 4 ಗುಂಪುಗಳನ್ನು ಮೊದಲ ಬಾರಿಗೆ ಕಂಡುಹಿಡಿದತಾಗಿ ನೊಬೆಲ್ ಪ್ರಶಸ್ತಿ ಪಡೆದರು. ಯಾವುದೇ ಪ್ರಯೋಗಾಲಯವಿಲ್ಲದೆ ದಿವ್ಯದೃಷ್ಟಿಯಿಂದ ರಕ್ತದ ಬಗೆಗಳನ್ನು ಸ್ಪಷ್ಟಪಡಿಸಿದ ನಮ್ಮ ಶರಣರು ವಿಜ್ಞಾನದ ಕಣ್ಮಣಿಗಳಿಗೂ ನಿಲುಕದಂತ ಜ್ಞಾನಿಗಳು ಎನ್ನಿಸುತ್ತದೆ ನನಗೆ. ಆದರೆ ನೆನಪಿಡಿ, ನಮ್ಮ ಶರಣರ ಚಿಂತನೆಗಳು ಕೇವಲ ಈ ಭೌತಿಕ ದೇಹದ ರಕ್ತಮಾಂಸದ ಲೆಕ್ಕಾಚಾರಕ್ಕೆ ಅಥವಾ ಅಂಗರಚನಾಶಾಸ್ತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅವರ ದಿವ್ಯ ದೃಷ್ಟಿಯು ಈ ಮಣ್ಣಿನ ಕಾಯದ ಆಚೆಗಿನ ಅರಿವಿನ ಸತ್ಯವನ್ನು ಶೋಧಿಸುವ ದಾರ್ಶನಿಕ ಎತ್ತರವನ್ನು ಹೊಂದಿದೆ. ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರವೆಂದರೆ, ಶರಣರ ಅರಿವು ಕೇವಲ ಈ ರಕ್ತಮಾಂಸದ ಭೌತಿಕ ಲೆಕ್ಕಾಚಾರಗಳಿಗಷ್ಟೇ ಸೀಮಿತವಲ್ಲ. ಎಲುಬು ಮಾಂಸದಿಂದ ಕಟ್ಟಿದ ಈ ದೇಹವನ್ನು ಅವರು ಬರೀ ಜಡ ಎಂದರು.
ಇಂದು ಮುಂದುವರೆದ ವಿಜ್ಞಾನ ಕೃತಕ ಅಂಗಾಂಗಗಳನ್ನು ಜೋಡಿಸಬಲ್ಲದೆ ಹೊರತು ಆ ಯಾಂತ್ರಿಕತೆಗೆ ಉಸಿರಾಗುವ ಜೀವ ತುಂಬಲು ಸಾಧ್ಯವೇ? ಖಂಡಿತ ಇಲ್ಲ. ಈ ಜಡದೇಹದಲ್ಲಿ ಅಗೋಚರವಾದ ಆ ಚೈತನ್ಯ ಮಿಡಿಯುತ್ತಿರುವವರೆಗೂ ಸ್ವತಃ ಪರಶಿವನೇ ಬಂದು ಸಾಕ್ಷಿಯಾಗಿರುತ್ತಾನೆ ಎಂಬುದು ಶರಣರ ಅದ್ಭುತ ದರ್ಶನ. ಮನುಷ್ಯನ ಗರ್ವವನ್ನು ಅಳಿಸಿ ವಿನಯವಂತರನ್ನಾಗಿಸಲು ಇದಕ್ಕಿಂತ ದೊಡ್ಡ ಸತ್ಯ ಬೇರೊಂದು ಬೇಕೇ? ಈ ಮುಂದಿನ ಸಾಲುಗಳಲ್ಲಿ ವಿಜ್ಞಾನ, ಅನುಭಾವ ಮತ್ತು ಯೋಗದ ಅದ್ಭುತ ಸಂಗಮವಿದೆ. ಶರಣರ ದೃಷ್ಟಿಯಲ್ಲಿ ಈ ದೇಹ ಕೇವಲ ಮಾಂಸದ ತುತ್ತಲ್ಲ, ಇದು 96 ತತ್ವಗಳ ಶಕ್ತಿಕೇಂದ್ರ. ಇಲ್ಲಿ 9 ದ್ವಾರಗಳಷ್ಟೇ ಅಲ್ಲ, ಪಂಚಭೂತಗಳ 25 ಉಪಸಂಬಂಧಗಳು, 4 ಅಂತಃಕರಣಗಳು ಮತ್ತು ಸಪ್ತಧಾತುಗಳ ಸೂಕ್ಷ್ಮ ವಿನ್ಯಾಸವಿದೆ. ಅಷ್ಟೇ ಏಕೆ, ಯೋಗ ವಿಜ್ಞಾನದ ಇಡಾಪಿಂಗಳ ಸುಷುಮ್ನಾ ನಾಡಿಗಳ ಸಂಕೀರ್ಣ ವ್ಯವಸ್ಥೆಯೂ ಇಲ್ಲಿದೆ. ಒಂದು ಪುಟ್ಟ ವಚನದಲ್ಲಿ ಮನುಷ್ಯನ ಇಡೀ ಅಸ್ತಿತ್ವದ ಪೂರ್ಣ ರೂಪದ 3D ನಕ್ಷೆಯನ್ನೇ ಶರಣರು ಬಿಡಿಸಿಟ್ಟಿದ್ದಾರೆ. ಮಿತ್ರರೇ, ದೈಹಿಕ ವಿಜ್ಞಾನ ತನ್ನ ಮೂಗಿನ ತುದಿಯತ್ತ ನೋಡಿ ಕೇವಲ ಭೌತಿಕ ಲೆಕ್ಕಾಚಾರ ಕೊಡಬಹುದು. ಆದರೆ ಶರಣರು ತಮ್ಮ ಅಂತಃವಿಜ್ಞಾನದಿಂದ ಹಾಗೂ ಯೋಗಾನುಭವದ ಆಳಗಣ್ಣಿನಿಂದ ಆ ಪರಮಾತ್ಮನ ಬೆಳಕನ್ನೇ ಅಳೆದರು. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರವೊಂದಿದೆ. ಆಧುನಿಕ ವಿಜ್ಞಾನದ ಅಂಕಿಅಂಶಗಳಿಗೂ ಶರಣರ ಅನುಭವದ ಲೆಕ್ಕಗಳಿಗೂ ಅಲ್ಪ ವ್ಯತ್ಯಾಸವಿರಬಹುದು. ಆದರೂ ಶ್ರೀ ಚೆನ್ನಬಸವಣ್ಣನವರ ಮೂಲ ಅವಲೋಕನ ಇಂದಿನ ವಿಜ್ಞಾನಕ್ಕೆ ಅಚ್ಚರಿ ತರುವಂತೆ ಪೂರಕವಾಗಿದೆ. ಇದನ್ನು ಕೇವಲ ವೈದ್ಯಕೀಯ ಮಾಹಿತಿಯಂತೆ ಅಕ್ಷರಶಃ ಗ್ರಹಿಸುವ ಬದಲು 12ನೇ ಶತಮಾನದ ಶರಣರ ಅಗಾಧ ದೂರದೃಷ್ಟಿಯಾಗಿ ನಾವು ನೋಡಬೇಕು. ಇದರಿಂದ ಅವರ ಅರಿವಿನ ತೂಕ ಕಡಿಮೆಯಾಗದು, ಬದಲಿಗೆ ವಿಜ್ಞಾನ ಹಾಗೂ ಆಧ್ಯಾತ್ಮವನ್ನು ಒಟ್ಟಿಗೆ ಬೆಸೆದ ಆ ಹಿರಿಯರ ಘನತೆಗೆ ನಾವಿಂದು ತಲೆಬಾಗಬೇಕೆನಿಸುತ್ತದೆ. ಇದೇ ಪ್ರೀತಿ, ವಿನಯ ಮತ್ತು ದೇಹವೆಂಬ ಘಟದ ಅರಿವನ್ನು ನಾವೆಲ್ಲರೂ ಜಾಗೃತಗೊಳಿಸಿಕೊಳ್ಳಬೇಕು. ಈ ವಿಜ್ಞಾನಿಗೂ ನಿಲುಕದ ವಿಸ್ಮಯವೆನಿಸುವ ನಮ್ಮೆಲ್ಲರ ದಿವ್ಯ ಒಡಲಾಳಿನ ಇನ್ನಷ್ಟು ಮಣಿಗಳೊಂದಿಗೆ ಮತ್ತೊಂದು ಅಧ್ಯಾಯದಲ್ಲಿ ಸಿಗುತ್ತೇನೆ ಎನ್ನುತ್ತಾ ಭಕ್ತಿ, ಜ್ಞಾನದಿಂದ ಈ ಸಂಚಿಕೆಗೆ ಅಲ್ಪ ವಿರಾಮ ಹೇಳುತ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.